ಮನುಷ್ಯ ಮಾಂಸದಿಂದ ತಯಾರಿಸಿದ ಬರ್ಗರ್ ತಿಂದಿದ್ದೀರಾ? ಅದೇ ಮ್ಯಾಕ್ಡೊನಾಲ್ಡ್ ನಿಂದ ಬರ್ಗರ್ ತಿಂದ ಹಲವಾರು ಜನರು ಈಗ ಮನುಷ್ಯ ಮಾಂಸದಿಂದ ತಯಾರಿಕೆ ಆಗುವ ಬರ್ಗರ್ ತಿಂದಾಯಿತು. ಬರ್ಗರ್ ನಲ್ಲಿ ಮನುಷ್ಯರ ಹಲ್ಲು ಸಿಕ್ಕಿದಾಗ DNA ನೋಡಿದಾಗ ಮನುಷ್ಯರ ಮಾಂಸ ಮಿಶ್ರಿತ ಆಗ್ತಾ ಇದೆ ಎಂದು ವರದಿ ಬಂದಿದೆ. ಮ್ಯಾಕ್ಡೊನಾಲ್ಡ್ ಪ್ರಕಾರ ದಿವಸಕ್ಕೆ 1,58,000 ಹಸು ಬೇಕಾಗ್ತದೆ. ಹಾಗಂದ್ರೆ 78 ಮಿಲಿಯನ್ ಪೌಂಡ್ಸ್ ಬೀಫ್. ಆದ್ರೆ ಅಷ್ಟು ಬೀಫ್ US ನಲ್ಲಿ ಇಲ್ಲ. ಬಟ್ ಹೌ ಕ್ಯಾನ್ ಪಾಸಿಬಲ್? ಎಲ್ಲಿಯಾಗಿದೆ ನಮ್ಮ ಎಬ್ಸ್ಟೈನ್ ಫೈಲ್ಸ್ ನ ವಿಷಯಗಳನ್ನು ಕನೆಕ್ಟ್ ಮಾಡಲು ಸಾಧ್ಯವಾಗುವುದು? ಜೋಧ ಧರ್ಮದ ಫರ್ಟರ್ನಿಟಿ ಕೋಡ್ ಆದ ಬಾಲ್ ಎಂಬ ದೇವರಿಗೆ ಪ್ರೀತಿ ತೋರಿಸಲು ಎಲ್ಲಾ ವರ್ಷ ಮಕ್ಕಳ ಬಲಿ ಕೊಡುವ ಆಚರಣೆ ಇದೆ. ಅದಕ್ಕೆ ಬೇಕಾಗಿ ಅವರು ಹಲವಾರು ದೇಶಗಳಿಂದ ಮಕ್ಕಳನ್ನು ಕಿಡ್ನಾಪ್ ಮಾಡಿ ತಂದು ಆ ಬಾಲ್ ದೈವಕ್ಕೆ ಬೇಕಾಗಿ ಕೊಡ್ತಾರೆ. ಯಾರಿಗೂ ಗೊತ್ತಾಗದೆ ಇರಲು ಒಂದು ಉಪಾಯ ಮಾಡಿದ್ರು. ಅದುವೇ ಬರ್ಗರ್ನೊಂದಿಗೆ ಮನುಷ್ಯ ಮಾಂಸ ಮಿಕ್ಸ್ ಮಾಡುವುದು, ನಂತರ ಅದೇ ಮಾಂಸವನ್ನು ಮನುಷ್ಯರಿಂದಲೇ ತಿನ್ನಿಸುವುದು. ಒಂದು ಸೈಕೋ ಬುದ್ಧಿಯಾಗಿತ್ತು ಅದು. ಹೇಳುವಾಗ ಸಿಂಪಲ್ ಶಿಶು ಬಲಿ ಎಂದು ಹೇಳ್ಬೋದು, ಆದ್ರೆ ಅದು ಹಾಗೆ ಅಲ್ಲ. ನಾವು ಫಾರ್ಮ್ ನಲ್ಲಿ ಕೋಳಿಯನ್ನು ಹೇಗೆ ಮಾಡ್ತೇವೋ ಹಾಗೆ ಎಬ್ಸ್ಟೈನ್ ಐಲ್ಯಾಂಡ್ ನಲ್ಲಿ ಮಾಡ್ತಾ ಇದ್ರು. ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟು ನಂತರ ಚರ್ಮ ಸುಳಿದು ಗ್ರಿಲ್ಡ್ ಚಿಕನ್ ಹೇಗೆ ಮಾಡ್ತೇವೋ ಆ ರೀತಿಯಲ್ಲಿ ಅವರನ್ನು ಚಾಕುವಿನಿಂದ ಮುರಿದು ತಿಂತಾ ಇದ್ರು ಈಗಿನ ಕೆಲಸ ಸೆಲೆಬ್ರಿಟಿಗಳು. ಒಂದು ಪ್ರಶ್ನೆ, ಇದು ಭಾರತದಲ್ಲಿ ಇದೆಯಾ ಅಂತಾಗಿದೆ. ಇದು ಭಾರತದಲ್ಲಿಯೂ ಇದೆ. ನಮಗೆ ತಿಳಿದ ಹಾಗೆ ನಮ್ಮ ದೆಹಲಿಯಲ್ಲಿ ಜನವರಿ 1ರಿಂದ 15ರ ತನಕ ಮಿಸ್ಸಿಂಗ್ ಕೇಸ್ ನೋಡಿದ್ರೆ 807ಕ್ಕೂ ಮೀರಿದೆ. ದಿಸ್ ಇಸ್ ಓನ್ಲಿ 1 ಮಂತ್. 509 ಹೆಂಗಸರು, ಅದರಲ್ಲೂ 191 ಮೈನರ್ಸ್ ಆಗಿದ್ದಾರೆ. ಇದರಲ್ಲಿ ಮಿಸ್ ಆಗುವವರನ್ನು ಸಿಗುವುದು ಓನ್ಲಿ 5% ಮಾತ್ರ. ಬಾಕಿ ಜನರು ಎಲ್ಲಿ ಹೋಗ್ತಾರೆ? ನಾನು ಹೇಳಿದ 3 ಕಾರ್ಯಗಳಲ್ಲಿ ಏನಾದರೂ ಅರ್ಥ ಆಗದೇ ಇದ್ರೆ ಈ 3ಅನ್ನು ಹೊಂದಿಸಿ ನೋಡಿ. ಬರ್ಗರ್ನಲ್ಲಿ ಹ್ಯೂಮನ್ DNA, ಬಾಲ್ ದೈವಕ್ಕೆ ಪ್ರೀತಿ ತೋರಿಸಲು ಮಕ್ಕಳ ಬಲಿ, ಹಲವಾರು ದೇಶಗಳಿಂದ ಕಾಣೆಯಾಗುವ ಅದೆಷ್ಟೋ ಮಕ್ಕಳು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.